ಎಲ್ಲೇ ಎಲ್ಲ ಇಬ್ರುಗಳು ಯಾವ ಕಾಣ್ತಾನೆ ಇಲ್ಲ. ಅಯ್ಯೋ ಇಲ್ಲ ಕಣ್ರಿ. ಕಾಲೇಜ್ಗೆ ಹೋಗಿ ನಿಲ್ವಾಬ್ರು. ಕಾಲೇಜ್ಗೆ ಹೋದ್ರಾ? ಸರಿ ಸರಿ ಬಿಡು ಹೋಲಿ. ಇನ್ನೇನು ಮದುವೆ ಗಂಟೆ ಓದ್ಕೊತಾಳೆ. ಅದಾದಮೇಲೆ ಬೇಕಾದ್ರೆ ಮುಂದಕ್ಕೆ ಓದಿಸ್ತೀವಿ ಅಂತ ಅಂದಿದ್ದಾರಂತೆ. ಓದಿಸೋದು ಬೇಡ ಏನು ಬೇಡ, ವಾಗ್ದಾನ ಮಾಡ್ಕೊ ಮನೇಲಿರಲಿ. ಅಯ್ಯೋ ಅವ್ರಿಷ್ಟು ಬಿಟ್ಟಿದ್ದು ರೀ. ಓದಿಸ್ರೆ ಓದಿಸ್ಕೊಳ್ಳಿ, ಬೇಡವಾ ಬಿಟ್ಟಾಕ್ಲಿ. ನಾವು ಹಂಗೆ ಓದಿಸಿ ಹಿಂಗೆ ಓದಿಸಿ ಅಂತ ನಾವೇ ಕೇಳಕ್ಕೆ ಹೋಗುಮ್ಮ. ಬೇಡ ಸುಮ್ಕಿರಿ. ಕೊಟ್ಟೆ ಕುಲ್ಕೋರ್ಗು ಅವ್ರು ಇಷ್ಟ ಅವ್ರು ಬಂದಂಗೆ. ಅಯ್ಯೋ ಬನ್ನಿ, ಅವಳೇನು ಓದಿ ಸಂಬಳ ತಂದು ಕೊಡ್ಬೇಕಾ? ಅವ್ರಿಗೆ ಇರೋದನ್ನೇ ಉಳಿಸ್ಕೊಂಡು ಅವ್ರು ಸಾಕಾಗದೆ. ಅಯ್ಯೋ ಅವ್ರ ಮನೆ ಪದಾರ್ಥ ಅವ್ರು ಏನಾರು ಮಾಡ್ಕೊಳ್ಳಿ, ಮದುವೆ ಮಾಡ್ಕೊಳ್ಳೋಸೋದೊಂದು ಕಲಿಬೇಕು. ರೀ ದುಡ್ಡಿಗೆ ಹೇಳ್ತೀನಿ ಅಣ್ಣನಿಗೆ ಅಂತ ಅಂದಿದ್ರಲ್ಲ, ಹೇಳಿದ್ರ? ನಾನು ಎರಡನೇ ದಿವ್ಸಲು ಹೋಗಿದ್ದೆ ಕಲೆ ಅಣ್ಣವ್ರ ಮಂಚಕ್ಕೆ. ಅವ ಅಕ್ಕ ಇತ್ತು ಅಣ್ಣ ಇದ್ದಿದ್ದಿಲ್ಲ. ಈಗ ಹೆಂಗೆ ಸುರ್ಕುಟ್ಟು ಏನು ಮಾತು ಅದ್ರ ಬಗ್ಗೆ ಏನು ಮಾತಾಡಾನೆ ಅನ್ಕೊ ಬಂದೀನಿ. ಕೇಳಿದೆ ಇಲ್ಲ ಕಾರಣ ಅದೆಲ್ಲ ಹೋಗೋದೆ ಅಂತ ಅಂತವ ಅಕ್ಕ. ನೋಡ ಸುಮ್ಮನಿರು, ಈ ಬರೀ ಒಳ್ಳೆ ದುಡ್ಡಾಗಿತ್ತು ನೋಡೋದ. ಕೇಳಿ ನೋಡ್ತೀನಿ. ಒಬ್ಬರಲ್ಲದ್ರೆ ಒಂದು ಇಬ್ಬರಲ್ಲಿ ನೀವು ಕೇಳಬೇಕು ಒಟ್ಟಿಗೆ. ಒಬ್ರು ಕೊಡಲಿಲ್ಲ ಇನ್ನೊಬ್ರು ಕೊಡ್ರಿ, ಯಾರು ಕೊಡಲಿ, ನೋಡೋಕ್ಕಾಯ್ತದೆ ಅದಾಗೆ. ಈಗ ಬಟ್ಟೆ ಬರೀ ಯಾರು ತರದ? ಅಯ್ಯೋ ಏನು ಮಾಡಕ್ರಿ ರೀ, ನನ್ನ ಮಾತೆ ಕೇಳಿಬೇಕಾರೆ ಕವಿತನ ಮದುವೆಲಿ ನೋಡ ದೇವ್ರಷ್ಟಕ್ಕೆ ಅನುಕೂಲ ಮಾಡಿಕೊಟ್ರೆ ಎಲ್ರಿಗೂ ಬಟ್ಟೆ ತರೋಕ್ಕಾಯ್ತದೆ. ಈಗ ಒಬ್ರು ತಂದು ಒಬ್ರು ತರಲಿಲ್ಲ ಅಂದರೆ ನೋಡಿ ನಮಗೆ ತಂದಿವಲ್ಲ ಅಂತಾರೆ. ಯಾರಿಗೂ ತರೋದು ಬೇಡ. ಗಂಡು ಹೆಣ್ಣು ಬಟ್ಟೆ ತಂದು ದಾರ ಉಟ್ಟು ಕಳ್ಸೋಣ ಸುಮ್ಮನಿರಿ. ಸರಿ ಆಯಿತು. ಅವ್ರಿಗೆ ಯಾರು ತರಬೇಕು? ಅವರು ಹೂವು ತರಬೇಕು. ಅವ್ರ ಅಪ್ಪಿಲ್ವಲ್ಲ, ಅವರು ಹೂವು ತರಬೇಕು. ಗಂಡಿಗೆ ಅವ್ರ ಹೂವಿಗೆ ಅಷ್ಟೇ. ಇವ್ರಿಗೆ ಇಲ್ಲಿ ಮೆಣ್ಗೆ ತರಬೇಕು ನಮ್ಮ ಹೆಣ್ಗೆ. ಅಪ್ಪನ ಮನೆ ಸೀರೆ ಅಂತ ಬೇಡವಾ? ನೋಡ ಸುಮ್ಮನಿರು ಸೋದ್ರ ಮಾವ. ನಿನ್ನ ತಮ್ಗಿಮ್ಮ ತಂದಾನೆ ಹೆಂಗೆ ಅಂತ. ಅಯ್ಯೋ ತಂದಂಗಾಯ್ತು ಅವನು. ಮಾತನೇ ಬಿಟ್ಟಾನೆ ಅವ್ನು ಸೀರೆ ತಂದಾನ. ಬನ್ನಿ, ಅವ್ನು ಯಾಕೆ ಮೆಚ್ಕೋಬೇಕು? ನಾವು ಅಪ್ಪನ ಮನೆ ಸೀರೆ ಅಂತ ತರನೇಬೇಕು ಕಣ್ರಿ. ತರೋದ ಬಿಡಿ. ಅವನ ಯಾವ ಸಾದ್ರ ಮಾವ ಕೆಟ್ಟೋದ, ಮದುವೆ ಬಂದವನೇ ಇಲ್ವೋ? ಅವ್ರೆಲ್ಲಾರು ನಚ್ಕೊಳಕ್ಕಾದ ಬಿಟ್ಟಾಕಿತ್ತಾಗೆ. ಹಂಗಂದ್ರೆ ಅದದ ದಾರಿ ಏರ್ ಕೊಡ್ಬೇಕಾದಾನೆ ಅವನು. ಸರಿ ಅದು ಹೋಗಿಲ್ಲ ಅದ್ರ ಪತ್ರಿಕೆ ಕೊಟ್ಟು ಗಣ್ಣು ಇಡ್ತವೆ. ಚಾಪದ ದಿವ್ಸಲೇ ಬಂದ್ರವ ಅಂದ್ಬಿಟ್ಟು ನೀರು ಎದಿಸ್ ಬನ್ನಿ ಅಂತ ಹೇಳದ. ಬಂದರೆ ಬರಲಿ, ಬರ್ದವ್ರು ಇರಲಿ. ಬರ್ದವ್ರೆ ಈಗ ಓದ್ಕೊ ಬರಂಗಿದ್ದದ್ರಿ. ಹೇಳೋದು ಹೇಳ್ಬೇಕು, ಒಂದ್ಸತಿ ಹೇಳ್ಬಿಡೋದು ಮುಗ್ದೋಯ್ತು ಅಷ್ಟೇ. ಇನ್ನೇನು ಮಾಡಂಗಿದ್ದದು? ಸರಿ ಬಿಡು ಆಯಿತು, ನೋಡೋಕ್ಕಾಯ್ತದೆ. ಬಂದ್ರು ಬರಲಿ ಬರ್ದಾರಿರ್ಲಿ. ಶಿವಣ್ಣ ಬರಕ? ಯಾರು? ಸಿದ್ದಣ್ಣ ಅಲ್ವಾ? ಬಾ ಸಿದ್ದಣ್ಣ, ಬಾ ಒಳಿಕೆ ಕೂತ್ಕಣ. ಕೂತ್ಕೋ. ಯಾಕಣ್ಣ ಯಾಕೆ ಕುಂತಾರ ಇದ್ದಿ? ಅಯ್ಯೋ ಏನಂತ ಹೇಳೋಣ, ನನ್ಗೆ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಣ. ತಲೆ ಕೆಟ್ಟೋದಂಗೆ ಆಗದೆ. ಅದೇ ಕಣ, ಏನಾಯ್ತು? ಅದು ಯಾವ ಬಡ್ಡಿ ಮಕ್ಕಳು ಫೋನ್ ಮಾಡಿದಾರ ಕಾಣೆ ಕನಕ. ಗಣ್ಣವ್ರು ಫೋನ್ ಮಾಡಿ ಆ ಹುಡುಗಿ ಸರಿಲ್ಲ ಹಂಗೆ ಹಿಂಗೆ ಅಂತ ಏನೇನು ಹೇಳ್ಬಿಟ್ಟಾರಲ್ಲಕ್ಕ. ಅವ ಅಮ್ಮ ಫೋನ್ ಮಾಡಿ ಕಂಟ ಏನು ಬಾಯಿ ಬಂದಾಗ ಹೋಗುದ್ಲು. ನೀವು ಆ ಹುಡುಗಿ ಸರಿ ಇಲ್ವಂತಲೇ ಹೆಂಗೆ ತೋರಾಕ್ತಾಳ ನೀನು ಅಂದ್ಕೊಂಡು ನನಗೆ ಒಸಿ ಬೋಯ್ನಿಲ್ಲ ಕನಕ. ಅದು ಯಾವ ಬಡ್ಡಿ ಮಕ್ಕಳು ಫೋನ್ ಮಾಡಿ ಹೇಳಿದ್ರಕ್ಕ. ಯಾರಡ ಏನು ಹೇಳ್ತಿದಿ ನೀನು? ನಮ್ಮ ಕವನನ್ನ ಸರಿಲ್ಲ ಅಂತ ಹೇಳಿದಾರಂತೆ. ಯಾರ ಕಣೆ? ಆಲ ಕಣ, ಇದೇ ಕಣ. ಅಲ್ಲ, ನನ್ನ ಮಕ್ಳ ಬಗ್ಗೆ ನಿಮಗೆ ಗೊತ್ತಿಲ್ವಣ? ನನ್ನ ಮಕ್ಳು ಹಾಕೋದವಲ್ಲ, ಮೂರಕ್ಕೆ ಬಂದವಲ್ಲ. ಅವ್ರು ಬಂಗಾಯ್ತು ಅವ್ರು ಪಡಿಸ್ತಾನ ಆಯಿತು ಅಂದ್ಕೊಂಡು ನನ್ನ ಮಕ್ಕಳು ಅಷ್ಟು ಚೆನ್ನಾಗಿರೋರ ಮೇಲೆ ಇಲ್ದೋದೆಲ್ಲ ಹೇಳಿದ್ರು. ದೇವರು ಒಳ್ಳೇದು ಕೊಟ್ಟನ ಅವ್ರಿಗೆ. ಒಳ್ಳೇದು ಕೊಟ್ಟನ. ಇವಾಗ ನನಗೂ ಭಾಳ ಬೇಜಾರಾಯ್ತು ಕನಕ. ನೀನೇನಾರು ಅನ್ಕೋ, ನನಗೆ ಭಾಳ ಮನ್ಸಿಗೆ ನೋವಾಯ್ತು. ಏನು ಮಾಡಿಯೇ? ನಾನು ಹೇಳೋಷ್ಟೆಲ್ಲ ಹೇಳ್ದೆ ಕನಕ. ಗಂಡು ನೋವು ಕುಟ್ಲು ಮಾತಾಡಿದೆ. ಒಮ್ಮೆ ಮಾಡಿಸಿದ್ಲು ಆ ಕಡೆಯಿಂದಲ್ಲ. ಹಿಂಗೆ ಸರಿ ಇಲ್ದೋದರ ತೋರಾಕಿದೆಯಲ್ಲಣ್ಣ, ನಿನಗೆ ಗೊತ್ತಿಲ್ವಾ ಗೊತ್ತಿತ್ತಿಲ್ವಾ ಅಂತೆಲ್ಲ ಅಂದ್ಲು. ಅಪ್ಪ ಅಂತೆ ಮಕ್ಕಳೆಲ್ಲ ಅವು ಪಾಪ ಸುಮ್ಮನೆ ಹೇಳೋದಲ್ಲ. ಆ ಥರದ ಮಕ್ಕಳೇ ಅಲ್ಲ ಅವು, ಭಾಳ ಒಳ್ಳೆ ಮಕ್ಕಳು. ನೀನು ಹಿಂಗೆಲ್ಲ ಮಾತಾಡ್ಬಿಡಿ ಕಣಕ್ಕ ಅಂತ ಅಂದೆ. ಯಾಕೆ? ಅವರೇ ಫೋನ್ ಮಾಡಿ ಹೇಳಿದ್ರು ಆ ಹುಡುಗಿ ಸರಿಯಿಲ್ಲ, ಒಂದು 3-4 ಜನ ಪ್ರೀತಿಸಿತ್ತು ಅಂತೆಲ್ಲ ಹೇಳಿದ್ರು. ಮದುವೆ ಮಾಡ್ಕೊಂಡು ನಿಮ್ಮ ಮನೆ ಹಾಳಾಯ್ತದೆ ಅದಂತೂ ಗ್ಯಾರಂಟಿ. ಇದ್ರ ಮೇಲೆ ನಿನ್ನ ಇಷ್ಟ ಅಂತ ಅಂದರು. ಇಷ್ಟೆಲ್ಲ ಕಂಡ್ಮೇಲೆ ನಾವು ಹೆಂಗಣ ಮದುವೆ ಮಾಡ್ಕೊಳಕ್ಕಂತೂ ಇದೆಲ್ಲ ಮಾತಾಗಿಲ್ಲ, ಕತೆ ಆಗಿಲ್ಲ. ಬೇಡ ಅಂದ್ಬಿಟ್ಟು ಎಲ್ಲಾರು ಬೇರೆ ಕಡೆ ಅವರು ಮಾಡ್ಕೊಳ್ಳಿ, ನಾವೆಲ್ಲರೂ ಬೇರೆ ಕಡೆ ನೋಡ್ತೀವಿ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿದ್ರು ಕನಕ. ಹೇಳಿ ನನಗೂ ಸಾಕಾದಂಗೆ ಆಯ್ತು ಅತ್ತಾಗೆ. ಮನೆಗೆ ಕಂಡೀಷನಾಗ ಆಯ್ಕಿಲ್ಲ ಅಂತ ಅಂದ್ಬಿಟ್ರಲ್ಲಕ್ಕ. ಅಲ್ಲ ಕಣ, ಅವ್ರು ಮಾಡ್ಕೊಳ್ಳೋದಿರು ಮಾಡ್ಕೊಳ್ಳಿ, ಇಲ್ಲ ಬೇಡ. ನಮ್ಮ ಮಕ್ಳ ಮೇಲೆ ಇಲ್ದೋದ್ರೆ ನೀವೇ ಹಿಂಗೆ ಹೇಳ್ಬಿಟ್ರೆ ಇನ್ನೊಬ್ರು ಬರೋರು ಬಂದಾರಣ. ಯಾವ ಬಿಡೇನಂತೆ ಯಾರಂತ ಹೇಳ್ದವರು? ಅವರು ಯಾರು ಏನು ಎಂತು ಅಥವಾ ಫೋನ್ ನಂಬರು ನಂಬರ್ ಇಲ್ವಂತ? ಅದನ್ನ ನಾನು ಕೇಳ್ದೆ ಅಣ್ಣ. ಅಕ್ಕ ಮಕ್ಳು ಇಲ್ದೋದ, ಮಕ್ಳು ಭಾಳ ಒಳ್ಳೆವು. ಇಲ್ದೋದ ಯಾವ ಬಿಡೋದ ಬೇಕು ಅಂತ ಹೇಳೋನೆ. ನಂಬರ್ ಕೊಡಕ್ಕಾದ್ರೆ ಕೊಡಕ್ಕಿಲ್ಲ ಅಂತಾಳೆ. ಇಲ್ಲ ಕೊಡಕ್ಕಿಲ್ಲ.
ನಾಳೆ ದಿವಸಕ್ಕೆ ನನ್ನ ನಂಬರ್ ಕೊಟ್ಬಿಡ್ತೀನಿ, ನೀವು ಹೊಡೆದಾಡ್ಕೊಂಡು ಯಾರೋ ಯಾರು ಹೆಚ್ಚು ಕಮ್ಮಿ ಆದಂಗೆ ನಮ್ಮ ತಲೆ ಮೇಲೆ ಬರ್ತದೆ. ನಾವೇ ಯಾಕೆ ಕೊಡವ ನಾವು ಅಂತ ಅಂತಾರೆ ಕಣ. ಹಂಗಂದ್ರೆ ಅರ್ಧಣ ಈಗ ನನ್ನ ಮಕ್ಳು ಭವಿಷ್ಯ ಹೇಳಲ್ಲ, ಇವಳೇನೋ ಹೇಳ್ಬಿಟ್ಲು ಹಿಂಗೆ ಹಿಂಗೆ ಅಂತವ. ಬೇರೆ ಇನ್ನೊಬ್ರು ಬರೋರು ಅದನ್ನೇ ತಾನೇ ಅನ್ಕೊಳ್ಳೋದು. ನನ್ನ ಮಗಳು ಬಾಳ ಹಾಕಿಲ್ವಾ, ಅದು ಯಾರು ಏನು ಎಂಟು ಅಂತ ಫೋನ್ ನಂಬರ್ನಾರು ಕೊಡ್ಬೇಕು ತಾನೆ ಅವರು. ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೆ ಅಂದ್ಬಿಟ್ಟು ಹಿಂಗಡೆ ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೆ ಕಣ. ನಮ್ಗೆ ಆಗ್ನಾರ್ದವ್ರು ಯಾರೇ ಬೇಕು ಅಂತಾನೆ ಅಲ್ಲ. ಲೋಪರ್ ಮುಡ್ಯರು ಯಾರಣ ಈ ಕೆಲಸ ಮಾಡಿದವರು ಮಾತಾಡ್ದು ಅಂತಾರಲ್ಲ. ಹುಗ್ಗಿ ಚಂದಾಗಿ ಬೀದಿ ನಿಂತ್ಕೊಂಡು ಚಂದಾಗಿ ತೊಳೆಯಕ ನೀನು. ನಾನು ಹೇಳ್ತೀನಿ, ಯಾರು ಮುಂಡರು ಬೇಕು ಅಂತ ಯಾರು ಹೆಂಗಸರು ಮಾಡಿದಾರ ಕಾಣೆ, ಗಂಡಸರು ಮಾಡಿದಾರ ಕಾಣೆ. ಮಾಡಿರೋರ್ಗೆ ಇನ್ಯಾರು ಮಾಡಿರ್ತಾರೆ, ಸುತ್ತಮುತ್ತನೇ ಇರ್ತಾರೆ. ಹುಡುಗಿಗ ನೀನು ಚೆನ್ನಾಗಿ ಅಲ್ಲ, ಹುಡುಗನು ಹುಡುಗಿನ ಚೆನ್ನಾಗೆ ಮಾತಾಡ್ಕೊತಾವ್ರೆ. ಆವತ್ತು ನೀನ ತಾನೇ ಫೋನ್ ನಂಬರ್ ಇಸ್ಕೊಂಡೋಗಿದ್ದು. ಫೋನು ಮಾಡ್ತದೆ ಹುಡುಗ, ಚೆನ್ನಾಗೂ ಮಾತಾಡ್ಕೊತಾವ್ರೆ. ಈಗ ನೋಡಿದ್ರೆ ಹೆಂಗ ಆಡಿದ್ರೆ ಹೆಂಗಣ. ನಾನು ಹುಡುಗನ್ ಫೋನ್ ಮಾಡೋದೇ ಇಲ್ಲ ಕಣಪ್ಪ, ಒಳ್ಳೆ ಹುಡುಗಿ ಅಂತ ಹೇಳೋದಂತ ಮಾಡ್ಬೇಕ. ಫೋನ್ ಸ್ವಿಚ್ ಮಾಡ್ಕೊಬಿಟ್ಟಾನೆ ಕಣಕ, ಫೋನೇ ಸ್ವಿಚ್ ಆಫ್ ಬರ್ತದೆ. ಇಲ್ಲ ಕಣ, ನೆನ್ನೆ ದಿವ್ಸ ನಾವು ಕವರ ಮಾತಾಡ್ದೆ ಅಂದ್ಲು. ವಾತಾಡ್ ಬಂದಿರೋ ಸುದ್ದಿ ಕನಕ ಇದು. ಈಗ ಇನ್ನು ಒಂದು ಅರ್ಧ ಗಂಟೆನೇ ಆಗಿಲ್ಲ. ಈಗ ಅಯ್ಯೋ ಕಾಣಕಣ್ಣ, ಅದೇನ ಮನೆ ಬರ್ಬೇ ಸರಿ ಇಲ್ಲ. ಅಯ್ಯ ನನ್ನ ಸಾವಂತಿ ಮಕ್ಳು ಹೇಳಿದ್ರಣ್ಣ, ಹೇಳೋಣ ನೀನೇ ಮಾತಾಡಿದ್ರು ಅಂತಾರೆ. ಅಲ್ಲ ಯಾವ ಬೋಳಿ ಮಕ್ಳಣ್ಣ, ನನ್ನ ಮಕ್ಳು ನಂಗೆ ಇರೋಕ್ಕೆ ಆ ಕಾಸಲ್ಲಿ ನುಗ್ಗಿದ್ರು ಬುದ್ಧಿ ಕಲಿಯಕ್ಕಾಗಿಲ್ಲ ಅವ್ರ ಬುದ್ಧಿಯ ಅಂಥದ್ರಲ್ಲಿ ಈ ಬುದ್ಧಿ ಕಲ್ತವ್ರಲ್ಲ ಸರಿ ಅಣ್ಣ. ದರ್ದ್ರ ಬಡಿಯಕ್ಳು ಮನೆಯಾಳು ಬದುಕಳು ಯಾವ ಥರ ಬುದ್ಧಿ ಕಲ್ತವ್ರೆ. ಉಗಿಲೇ ಚೆನ್ನಾಗಿ ಬೀದಿಲಿ ನಿಂತ್ಕೊಂಡು ಮನೆ ಬರೋದಿ ಕಳಿಲ್ಲ ಬಡಿಯಕ್ಳಿಗೆ. ಉಗಿಗ ಚೆನ್ನಾಗಿ ನನ್ನ ಮಕ್ಕಳೇನು ಏನೇನು ನನ್ನ ಮಕ್ಕಳು ಏನ್ಯಾ ಒಬ್ಬರು ಕೈಲಿ ಇಲ್ಲಿ ಗಂಟ ಒಂದು ಬಿಟ್ಟು ಬೋಗಿಸ್ಕೊಳ್ದಂಗೆ ಬಾಳ್ತಾವೆ. ಅಂಥವ್ರ ಮೇಲೆ ಇಲ್ದೋದೆಲ್ಲ ಮಾತಾಡೋದ್ರೆ ಹೆಂಗಣ ಹೆಂಗೆ? ತೂ ನಾನು ಅದಕ್ಕೆ ಕಣಪ್ಪ, ಬೇಡ ಮದುವೆ ಸುದ್ದಿನೇ ಎತ್ತಿದ್ದಿಲ್ಲ ನೀನು ತಾನೇ ಕಾರಣ ತಗೆ. ಅಯ್ಯೋ ಏನಣ್ಣ ಮಾಡೋಣ, ನಾನು ಏನೋ ಒಂದು ಒಳ್ಳೇದಾಗ್ಲಿ ಅಂತಲ್ವಾ, ಬೇಜಾರು ಮಾಡ್ಕೋಬೇಡಿ ಕಣಣ್ಣ. ಅಯ್ಯೋ ಬುಟ್ಟ ಕಣ, ಏನೋ ಅವನು ಒಬ್ಬನೇ ಬೇಕಾ? ಏನು ಪ್ರಪಂಚದ ಮೇಲೆ ಯಾರು ಗಂಡಸ ಇಲ್ವಾ? ಯಾಮ್ ಗಂಡು ಮಕ್ಳ ಇಲ್ವಾ ಹೇಳು? ಇವನಲ್ದ ಇನ್ನೊಬ್ಬ ಬರ್ತಾನೆ ಮಾಡ್ತೀವಿ ಅಲ್ಲ. ಯಾವ್ದು ಹಂಗಾರಲ್ಲಿ ಅವ್ರು ಮಾಡ್ಕೊಳ್ದವ್ರು ಪರವಾಗಿಲ್ಲ. ಯಾವತ್ತು ಫೋನ್ ಮಾಡಿ ಹೇಳ್ದ, ಯಾವತ್ತು ಫೋನ್ ಮಾಡಿ ಹೇಳಿದ್ಲು ಅನ್ನೋದು ಬೇಕು. ಆ ನಂಬರ್ ಇಸ್ಕೊಳ ನೀನು ಖುಷಿ ಮಾಡ್ಕೊಂಡು ಆ ಮುಡಿಯರ್ಗೆ ಮಾಡೋಕ್ಕಾಯ್ತದೆ. ಗಂಡವ್ರ ಮನೆ ಸುದ್ದಿಗೆ ಇನ್ನೊಂದು ದಿವಸ ತಲೆ ಹಾಕ್ಬಾರ್ದು, ಆ ಥರ ಹೇಳಿಸ್ತೀನಿ. ಫೋನ್ ನಂಬರ್ ಇಸ್ಕಾಗ ನಾನು ಓಸಿ ಕೇಳಲಿಲ್ಲ ಕಣ, ನಿನ್ಗಿಂತ ಹೆಚ್ಚಾಗಿ ಕೊಡಿ ಫೋನ್ ನಂಬರ್. ನೀವು ಮಾಡ್ಕೊಳ್ದ ಸಿಕ್ಕಿಲ್ಲ ಮೆಂಡ, ಕೊಡಿ ಫೋನ್ ನಂಬರ್ ಅಂತ ಆ ಪಾಟಿ ಹಿಂಸೆ ಮಾಡಿದೆ. ಒಪ್ತೇನೆ ಇಲ್ಲ ಕಣಕ, ಒಪ್ತೇನೆ ಇಲ್ಲ. ಎಷ್ಟೇ ಇದ್ದು ಹೇಳಿದ್ರು ಯಾವುದೇ ಕಾರಣಕ್ಕೂ ನಾವು ಕೊಡೋಕ್ಕಿಲ್ಲ. ನಾವು ಹೆಚ್ಚು ಕಮ್ಮಿ ಹೊಡೆದಾಡ್ಕೊಂಡು ಹೆಚ್ಚು ಕಮ್ಮಿ ನಮ್ಮ ತಲೆ ಮೇಲೆ ಬರ್ತದೆ ಅಂತ ಕುಂತಾರೆ ಕಣಕ, ಹೇಳ್ತಾ ಇಲ್ಲ. ಅಯ್ಯೋ ನನಗೆ ಅದ್ರ ಭಾಳ ಬೇಜಾರಾಗೋಯ್ತು ಕಣಕ, ಅದನ್ನೇ ವಿಷಯ ಹೇಳೋದು ಅನ್ಕೊಂಡಂಗೆ ಬಂದೆ. ಕಾಣಕರಪ್ಪ ತಗದು ಏನು ಕತೆ ಏನು ಒಂದು ಅರ್ಥ ಆಯ್ತಿಲ್ಲ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ. ಅಲ್ಲ ನಮ್ಮ ಮಕ್ಕಳು ಎಷ್ಟು ಒಳ್ಳೇದಾಗಿ ಇಷ್ಟು ವರ್ಷವು ಕಾಲೇಜ್ಗೋರು ಓದ್ಕೊಂಡ್ ಮನೆಗೆ ಬರ್ತಾವೆ. ಮುಂಡೆ ಮಕ್ಕಳು ಆಗ್ನಾರ್ದವ್ರು ಯಾವ ಥರ ಮಾಡೋರು ನೋಡ್ರಪ್ಪ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಎಲ್ಲ ನೋಡಿದ್ರೆ. ಅಲ್ಲ ಏನು ಎಂತೋ ಇವತ್ತಿನ ಕಾಲದಲ್ಲಿ ಸುಮ್ಮನೆ ಇಲ್ದೋದನ್ನ ಹೇಳಿ ಒಂದು ಮದುವೆ ತಡಿತೀವಿ ಅಂದರೆ ಅವ್ರಿಗೆ ಒಳ್ಳೆತದ. ಕೇಡು ಬರೋಕಿಲ್ ಕೇಡು ಬರಬಾರ್ದು ಅವ್ರಿಗೆ. ಅವ್ರು ಹೇಗೆ ತಗೊಂಡಿಷ್ಟು ಬೆಂಕಿಕ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದ ನನಗಂತ ಕಣ್ರಪ್ಪ. ಸರಿ ಕಣ್ರಪ್ಪ ಬರೋವ್ರ, ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರ ಮತ್ತೆ ನಮಸ್ಕಾರ.